ಫ್ರೆಂಡ್ಸ್, ನಾನಿವತ್ತು ಮಾವಿನ ಹಣ್ಣು ಮತ್ತು ಕಸ್ಟರ್ಡ್ ಪೌಡ್ರದ್ದು ಒಂದು ಸ್ವೀಟ್ ಮಾಡ್ತೀನಿ. ಇದಕ್ಕೆ ಬೇಕಾಗುವಂಥ ವಸ್ತುಗಳು: ಒಂದು 3 ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಈ ಥರವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಟೀ ಸ್ಪೂನ್ ಸಕ್ಕರೆ, ಇದು ಕಸ್ಟರ್ಡ್ ಪೌಡರ್ ಒಂದು 4 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್, ಮತ್ತು ಗೋಡಂಬಿ ಮತ್ತು ಬಾದಾಮನ್ನ ಚೂರು ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ತುಪ್ಪ ಬೇಕು. ಈಗ ಫಸ್ಟು ಇದನ್ನು ಮಾವಿನ ಹಣ್ಣನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈಗ ಮಾವಿನ ಹಣ್ಣನ್ನು ಹಿಂಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡುವ. ಈಗ ನಾನು ಗ್ಯಾಸ್ನ ಆನ್ ಮಾಡಿಲ್ಲ. ಫಸ್ಟು ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಕೊಂಡಂಥ ಮಾವಿನ ಹಣ್ಣನ್ನು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ನೀರು ಹಾಕಿ ಕಲಸಿಟ್ಟಂಥ ಕಸ್ಟರ್ಡ್ ಪೌಡ್ರನ್ನು ಹಾಕ್ತೀನಿ. ಹಾಗೆ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿ, ಮಾವಿನ ಹಣ್ಣು ಸ್ವೀಟ್ ನೋಡಿಕೊಂಡು ನಾನಿಲ್ಲೂ 3 ಟೀ ಸ್ಪೂನ್ ಸಕ್ಕರೆಯಲ್ಲಿ ಒಂದು ಅರ್ಧ ಹಾಕ್ತೀನಿ. ಬೇಕಾದರೆ ನೋಡಿ ಹಾಕ್ಕೊಳ್ಳುವ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಮಾವಿನ ಹಣ್ಣು ಪ್ಯೂರಿ ಮತ್ತು ಕಸ್ಟರ್ಡ್ ಪೌಡರ್ ಮತ್ತು ಸಕ್ಕರೆ ಹಾಕಿ ಈ ರೀತಿಯಾಗಿ ಕಲಿಸಿದ್ದೀನಿ. ಈಗ ಗ್ಯಾಸ್ನ ಆನ್ ಮಾಡ್ತಾಯಿದ್ದೀನಿ. ಇದನ್ನು ಕೈ ಆಡಿಸ್ತಾ ಇದ್ದಾಗೆ ಅದು ಗಟ್ಟಿ ಆಯ್ತದೆ. ಇದೇ ರೀತಿಯಾಗಿ ಕೈ ಆಡಿಸ್ತಾ ಇರಿ. ನೋಡಿ, ಈಗ ಈ ರೀತಿಯಾಗಿ ಗಟ್ಟಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳುವ. ಒಂದು 3 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ. ಈಗ ನೋಡಿ, ಇದನ್ನ ಈ ರೀತಿಯಾಗಿ ಗಟ್ಟಿಯಾಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಹೀಗೆ ಒಂದು ತಟ್ಟೆಗೆ ತುಪ್ಪನ ಸವರಿದ್ದೀನಿ. ಈಗ ಇದಕ್ಕೆ ಹಾಕ್ತೀನಿ. ಈ ರೀತಿಯಾಗಿ ತಟ್ಟೆಗೆ ಹಾಕಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಇದರ ಮೇಲೆ ಹಾಕ್ತೀನಿ. ಬಾದಾಮನ್ನ ಈ ರೀತಿಯಾಗಿ ಹಾಕ್ತೀನಿ. ಹೀಗೆ ಹಾಕಿ ಇದನ್ನು ತಣ್ಣಗೆ ಆಗೋಕ್ಕೆ ಇಡುವ. ಸ್ವಲ್ಪ ಹೊತ್ತು ತಣ್ಣಗೆ ಆದಮೇಲೆ ಒಂದು ಈಗ ನೋಡಿ, ಕಸ್ಟರ್ಡ್ ಪೌಡರ್ ಮತ್ತು ಮಾವಿನ ಹಣ್ಣಿನ ಸ್ವೀಟ್ ರೆಡಿಯಾಗಿದೆ. ಇದೀಗ ಗಟ್ಟಿಯಾಗಿದೆ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗೆ ಮಾಡಿ. ಈಗ ಇದನ್ನು ನಿಮಗೆ ಯಾವ ಆಕಾರಕ್ಕೆ ಬೇಕು ಆ ರೀತಿಯಾಗಿ ಕಟ್ ಮಾಡಿ. ನೋಡಿ, ಈಗ ಮಾವಿನ ಹಣ್ಣಿನ ಸ್ವೀಟು ರೆಡಿಯಾಗಿದೆ. ಸಾಫ್ಟಾಗಿ ಉಂಟು. ನೀವು ಸಹ ಟ್ರೈ ಮಾಡಿ ನೋಡಿ.